ಹಾಯ್ ಹಲೋ ಏಕಾದಶಿ ದಿನ ಮನೇಲಿ ಪೂಜೆ ಮಾಡಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ನಾನು ಟೆಂಪಲ್ಗಾದ್ರೂ ಹೋಗಿ ಬರೋಣ ಅನ್ಕೊಂಡೆ. ಒಬ್ಳೆ ಇದ್ನಲ್ಲ, ಹಾಗಾಗಿ ಹೋಗಿ ಬರೋಣ ಅನ್ಕೊಂಡೆ. ಗಾಡಿಯಲ್ಲಿ ಹೋದೆ, ಅರ್ಧ ದಾರಿಯಿಂದ ನಾನು ರಿಟರ್ನ್ ಬಂದೆ. ಯಾಕಂದ್ರೆ ಹೆಲ್ಮೆಟ್ ತಗೊಂಡು ಹೋಗಿರ್ಲಿಲ್ಲ. ಮತ್ತೆ ಹೆಲ್ಮೆಟ್ ತಗೊಂಡು ಮತ್ತೆ ಹೋದೆ. ದೇವಸ್ಥಾನದ ಹತ್ರ ನಿಲ್ಸ್ಬಿಟ್ಟು ಅಲ್ಲಿ ಜಾಗನೂ ಇರ್ಲಿಲ್ಲ, ಬೇರೆ ಕಡೆ ನಿಲ್ಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಿ ನೋಡ್ತೀನಿ. ನಡ್ಕೊಂಡು ಬಂದ್ಬಿಟ್ಟು ಮತ್ತೇನಿಲ್ಲ, ಒಳಗಡೆ ಸಖತ್ತಾಗಿ ಮಾಡಿದ್ರು. ಆದ್ರೆ ಇನ್ನೇನ್ ಮಾಡೋದು, ನೋಡಿ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಕಾಲಿಗೆ ನೀರ್ ಹಾಕಿದ್ದಾರೆ, ಎಲ್ಲ ಇದ್ ಮಾಡ್ಕೊಂಡ್ ಬರ್ಲಿ ಅಂತ. ಇದು ಶಿವನ್ ಟೆಂಪಲ್, ಇದು ಮಧ್ಯದಲ್ಲಿರೋದು ವಿಷ್ಣು ಟೆಂಪಲ್, ಆ ಕಡೆನೂ ಇರೋದು ವಿಷ್ಣು ಟೆಂಪಲ್. ಸಖತ್ತಾಗಿ ಮಾಡಿದ್ರು. ಆಚೆ ಎಲ್ಲ ಏನಂದ್ರೆ ಅಯ್ಯಪ್ಪ ಸ್ವಾಮಿ ಇದ್ ಕುಂದಿರ್ಸಿದ್ದಾರೆ. ಅದು ವಿಡಿಯೋ ಮಾಡಿಲ್ಲ, ಮರ್ತ ಹೋಗ್ಬಿಟ್ಟಿದೀನಿ. ಇಲ್ಲಿ ನಾನು ನೇರ ಹೋಗ್ತಿರೋದು ಅರ್ಚನೆ ಮಾಡಿಸೋದು, ಪ್ರಸಾದ ಟೆಂಪಲ್ ಹೋಗೋದು. ಹಾಗೆ ಅಲ್ಲಿ ನಾನು ಹೋದಾಗ ಅಲ್ಲಿ ನಿಲ್ತಾ ಇರ್ಲಿಲ್ಲ, ತುಂಬಾ ಜನ ಅಂತಂದ್ರೆ ನಿಲ್ತಾ ಇರ್ಲಿಲ್ಲ. ಬರೋದು ಎಷ್ಟು ಕಳಕಳಿಯಾಗಿತ್ತು ಅಂತಂದ್ರೆ ಎದ್ದು ಬಂದ್ಬಿಟ್ರೇನೋ ಅನ್ನೋ ತರ ಫೀಲ್ ಆಗ್ತಿತ್ತು ನನಗೆ. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ನಾನು ತಗೊಂಡೋಗಿರೋ ಹೂವನ್ನ ಕೊಟ್ಟೆ ಪೂಜಾರಿ ಕೈಲಿ. ಪಕ್ಕದಲ್ಲಿ ಅರ್ಚನೆ ಮಾಡಿ ತಗೊಂಡು ನಾನು ನೇರ ಕರೆಕ್ಟ್ ಆಗಿ ಪಾದದ ಹತ್ರ ಹಾಕಿದ್ರೆ ನನಗೆ ತುಂಬಾ ಖುಷಿ ಆಗೋಯ್ತು. ಮತ್ತೆ ಈ ಕಡೆ ಆರತಿ ಮಾಡ್ಬಿಟ್ಟು ಆರತಿ ಎಲ್ರಿಗೂ ಆರತಿ ತಂದು ಕೊಟ್ರು, ನನಗೂ ಆರತಿ ಕೊಟ್ರು. ನಾನು ಆರತಿ ತಗೊಂಡೆ. ಅರ್ಚನೆ ಮಾಡ್ತಿದ್ದಾರೆ, ತಂದು ಕೊಡ್ತಿದ್ರು. ನನ್ನ ಮರ ಬಿಟ್ಟಿದ್ದಾರೆ, ನಾನು ಆರತಿ ಕೊಟ್ಟಿದ್ದಾದ್ಮೇಲೆ, ಹಾಗಾಗಿ ಕೊಟ್ಟಿದ್ದೀನೇನೋ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಕೈ ಚಾಚಿದೆ, ಆಮೇಲೆ ಕೊಟ್ರು. ನೋಡಿ ಎಲ್ರಿಗೂ ಕೊಡ್ತಾ ಇದ್ದಾರೆ. ನಾನು ಫಸ್ಟ್ಗೆ ಆರತಿ ತಗೊಂಡೆ, ಆಮೇಲೆ ತೀರ್ಥ ನನಗೆ ಈ ಕಡೆ ಲಾಸ್ಟ್ ಇವ್ರು ತಗೊಂಡು ಹೋಗ್ಬಿಟ್ರಲ್ವಾ, ನಾನು ಅಲ್ಲಿ ತಗೊಂಡಿದ್ದೀನಿ ಅನ್ಕೊಂಡಿದ್ದಾರೆ. ಮತ್ತೆ ಅವ್ರ ಮುಂದೆ ಕೊಟ್ಟಿದ್ರು, ನಾನು ಸ್ವಲ್ಪ ಕೈ ಚಾಚಿದೆ, ನನಗೂ ಕೊಟ್ರು. ತೀರ್ಥ ತಗೊಂಡ್ಬಿಟ್ಟು ದೇವಸ್ಥಾನದ ಹಿಂಗಡೆಯಿಂದ ಮತ್ತೆ ಬಂದು ಆ ಕಡೆ ಅರಿಶಿನ ಕುಂಕುಮ ಒಂದ್ 4 ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆದ್ಮೇಲೆ ಸನ್ನಿಧಿಯಲ್ಲಿ ಕೂತ್ಕೋಬೇಕಲ್ವಾ, ಹಾಗಾಗಿ ಅಲ್ಲೇ ಕೂತ್ಕೊಂಡೆ. ತುಂಬಾ ಜನ ಏನ್ ಇರ್ಲಿಲ್ಲ, ಬಂದು ಹೋಗ್ತಾ ಇದ್ರು. ಬಟ್ ಸಖತ್ತಾಗಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು ಅಂತಂದ್ರೆ, ಚಿಕ್ಕದಾಗಿದ್ರು ಚೊಕ್ಕವಾಗಿತ್ತು ಅಂತ ಹೇಳಕ್ಕೆ ಸಾಕ್ಷಿ ಇದೆ ಅನ್ಕೊಂತೀನಿ. ನೋಡಿ, ಸೆಕೆಂಡ್ ಟ್ರಿಪ್ ಇದು. ನಾನು ಇದ್ದಾಗ ಅದೊಂದು ಟ್ರಿಪ್, ಅವ್ರು ಹೋಗ್ಬಿಟ್ರು, ಮತ್ತೆ ಇನ್ನೊಂದು ಟ್ರಿಪ್ ಬಂದಿದೆ. ನೋಡಿ ಇಲ್ಲಿ ಅರ್ಚನೆ ಮಾಡುತ್ತಿದ್ದಾರೆಲ್ಲ. ಹೀಗೆ ಅಲ್ಲಿ ಶಿವನ್ ಟೆಂಪಲ್ ಮತ್ತೆ ವಿಷ್ಣು ಟೆಂಪಲ್ ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ನಾನು ನೇರ ಎಲ್ಲಿ ಬಂದೆ, ಅಲ್ಲಿಂದ ನೇರ ನಾನು ರಾಮ ಮಂದಿರಕ್ಕೆ ಬಂದೆ. ರಾಮ ಮಂದಿರ ಬ್ರಹ್ಮ ಚೈತನ್ಯ ಗುರುಜಿಯವರು ರಾಮ ಮಂದಿರ ಕಟ್ಟಿದ್ದಾರೆ. ಅದರಲ್ಲಿ ರಾಮ ಲಕ್ಷ್ಮಣ ಸೀತೆ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಅವರು ರಾಮ ಲಕ್ಷ್ಮಣ ಸೀತೆ ಒಬ್ರನ್ನ ಒಬ್ಬಿಟ್ಟು ಒಬ್ರನ್ನಿರಲ್ಲ, ಹಾಗಿರುತ್ತೆ. ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡೋದು ಮರ್ತೋದೆ, ಹಾಗಾಗಿ ಒಳಗಡೆ ಬಂದೆ. ಇಲ್ಲಿ ಶಿವನ್ ದೇವಸ್ಥಾನ ಇದೆ ಒಳಗಡೆ ಚಿಕ್ಕದಾಗಿ, ಅದರಲ್ಲಿ ನಾನು ಹೋದೆ. ಇವರು ಬ್ರದರ್ ಯಾರೋ ಪೂಜೆ ಮಾಡ್ಕೊಂಡು ಹೋದ್ರು, ನಾನು ಹೋದೆ. ಅಲ್ಲಿ ಏನು ಗೊತ್ತಾ ವಿಶೇಷ, ನಂದಿ ಕಿವಿಯಲ್ಲಿ ನಾವೇನಾದ್ರೂ ಹೇಳಿದ್ರೆ ಬೇಗ ನೆರವೇರುತ್ತಂತೆ ಅಂತ ಹೇಳ್ತಾರೆ. ನಂದಿ ಹೋಗಿ ಶಿವನ್ಗೆ ಹೇಳ್ತಾರೆ ಅಂತ. ಶಿವದೇವರು ಏನ್ ಮಾಡ್ತಾರೆ ಅಂದ್ರೆ ನಂದಿ ಮಾತನ್ನ ಬೇಗ ಕೇಳ್ತಾರಂತೆ. ಹಾಗಾಗಿ ನಾನು ಅಲ್ಲಿ ಬಿಟ್ಟು ಬಂದೆ, ನಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದೆ. ತದನಂತರ ನಾನು ಒಳಗಡೆ ಬ್ರಹ್ಮನ ಚೈತನ್ಯ ದೇವಸ್ಥಾನದಲ್ಲಿ ಹೋದೆ, ರಾಮ ಮಂದಿರದಲ್ಲಿ ಹೋದೆ. ಎಷ್ಟು ಚೆನ್ನಾಗಿ ನಡೀತು ಅಂತಂದ್ರೆ, ಇಲ್ಲಿ ನೋಡಿ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಷ್ಟು ಚೆನ್ನಾಗಿ ನಡೀತಿತ್ತು ಅಂತಂದ್ರೆ ಸಖತ್ತಾಗಿ ನಡೀತಿತ್ತು. ನಾನು ವಿಷ್ಣು ಸಹಸ್ರನಾಮ ಕೇಳೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬನ್ನಿಲ್ಲ ಆಮೇಲೆ ಮಾತಾಡ್ತೀನಿ.
ईश्वर उवाच श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने श्रीराम नामवरानन ओम नमः इति ब्रह्मोवाच नमो स्वनन्ताय सहस्रमूर्तये ಸಹಸ್ರನಾಮ ಹೇಳ್ತಿದ್ರು. ರಾಮ ಮಂದಿರಕ್ಕೆ ಹೋಗ್ಬಿಟ್ಟು ರಾಮ ಮಂದಿರದಲ್ಲಿ ನಾನು ಸಹಸ್ರನಾಮ ತುಂಬ ಚೆನ್ನಾಗಿ ಬೇಕಾಗಿತ್ತು. ಅಲ್ಲಿ ಪ್ರಸಾದ ಕೊಟ್ಟು ಪ್ರಸಾದ ಪೂಜೆ ಮಾಡೋಕ್ಕಾಗಲಿಲ್ಲ, ತುಂಬ ದಿನ ಇರಲಿಲ್ಲ. ಹಾಗಾಗಿ ಅಲ್ಲಿಂದ ಬೇರೆ ನಾನು ಮನೆಗೆ ಬಂದೆ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ನೋಡೋಣ. ಥ್ಯಾಂಕ್ ಯು. ಸಹಸ್ರನಾಮ ತುಂಬ ಚೆನ್ನಾಗಿ ಬೇಕಾಗಿತ್ತು. ಏನು ಮಾಡೋದು ಮನೆಗೆ ಪೂಜೆ